ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಮೇ ಬಿ ನಾವು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರೋವರೆಗೂ ನಾವು ಎಚ್ಚೆತ್ಕೊಳ್ಳೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಆ ಸೋನು ನಿಗಮ್ ಒಬ್ಬ ಗಾಯಕ, ಇಷ್ಟು ದಿವಸ ನಾವು ಬೆಳೆಸಿದಂಥ ಒಂದು ಗಾಯಕ, ಕನ್ನಡಿಗರು ಬೆಳೆಸಿದಂಥ ಒಂದು ಗಾಯಕ. ಆತನಿಗೆ ಉತ್ತರ ಕರ್ನಾಟಕದಲ್ಲಿ ಅಷ್ಟಾಗೊಂದು ಒಳ್ಳೆ ಐಡೆಂಟಿಟಿನೇ ಇರಲಿಲ್ಲ. ಅಂಥವನಿಗೆ ಒಂದು ಐಡೆಂಟಿಟಿ ಕೊಟ್ಟವರು ಕನ್ನಡಿಗರು. ಇವತ್ತು ಅದೇ ಕನ್ನಡಿಗರ ಬಗ್ಗೆ ಆತ ಮಾತಾಡಿದ್ದು ಬಹಳ ಬಹಳ ತಪ್ಪು. ತುಂಬ ಕೆಟ್ಟದಾಗಿ ಮಾತಾಡಿದ್ದನ್ನ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಎಲ್ಲೋ ಒಂದು ರೀತಿ ಕನ್ನಡಿಗರನ್ನ ಉಗ್ರಗಾಮಿಗಳಿಗೆ ಹೋಲಿಸಿದ್ದು ಖಂಡಿತ ತಪ್ಪು. ಅದಕ್ಕೆ ಮೊದಲನೇದಾಗಿ ಅದರ ಹೊಣೆನ ಕನ್ನಡಿಗರೇ ಹೊತ್ಕೊಳ್ಬೇಕು. ಯಾಕೆ ಅಂದರೆ ಆತನಿಗೆ ಆಪರ್ಚುನಿಟಿ ಕೊಟ್ಟಂತಹ ಏನು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಮ್ಯೂಸಿಕ್ ಪ್ರೊಡ್ಯೂಸರ್ಸು, ಅದೇ ಥರ ಪ್ರೊಡ್ಯೂಸರ್ಸು, ಇವ್ರಿಗೆಲ್ಲರೂ ತಿಳ್ಕೊಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸೋನು ನಿಗಮ್ನ ನಮ್ಮ ಕರ್ನಾಟಕಕ್ಕೆ ಕರೆಸಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರೋಗ್ರಾಮ್ಸ್ಗಳು ಕೂಡ ಅವ್ರಿಗೆ ಯಾವುದೇ ಹಾಡೋಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಯಾಕಂದರೆ ಇಲ್ಲೇ ಕರ್ನಾಟಕದಲ್ಲಿ ಹಲವಾರು ಜನ ಒಳ್ಳೊಳ್ಳೆಯ ಗಾಯಕರಿದ್ದಾರೆ, ಒಳ್ಳೊಳ್ಳೆಯ ಏನು ಮ್ಯೂಸಿಷಿಯನ್ಸ್ಗಳು ಬಹಳ ಜನ ಇದ್ದಾರೆ. ಅವ್ರುಗಳಿಗೆ ಮೊದಲು ಆಪರ್ಚುನಿಟಿ ಕೊಟ್ಟು ಸ್ಥಳೀಯವಾಗಿ ನಮ್ಮ ಕನ್ನಡಿಗರಿಗೆ ಆಪರ್ಚುನಿಟಿ ಕೊಡಬೇಕು. ಎಷ್ಟೋ ಜನ ಎಲ್ಲರಿಗೂ ಗೊತ್ತಿದೆ, ಇವತ್ತು ಸೋನು ನಿಗಮ್ನ ಕರೆಸಿ ಲಕ್ಷ ಕೊಡ್ತೀರಾ, ಸುಮಾರು ಲಕ್ಷಾಂತರ ರೂಪಾಯಿ ಕೊಡ್ತೀರಾ. ಅದೇ ಲಕ್ಷಾಂತರ ರೂಪಾಯಲ್ಲಿ ಇಲ್ಲಿ ನಮ್ಮ ಕನ್ನಡದ ಸಿಂಗರ್ಗಳನ್ನೇ ಕರೆಸಿ ನಾವು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ಗಳನ್ನ ನಾವು ಮಾಡಬಹುದು. ಸೊ ಅದರಲ್ಲಿ ಒಂದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ಪ್ರೈವೇಟಾಗಿ ಎಷ್ಟೋ ಜನ ಈವೆಂಟ್ ಮಾಡ್ತಕ್ಕಂಥವ್ರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಸೋನು ನಿಗಮ್ನ ಕರೆಸಿ ಲಕ್ಷ ಕೊಡ್ತಿರಲ್ಲ, ಇಲ್ಲಿ ಎಷ್ಟು ಜನ ಒಳ್ಳೊಳ್ಳೆ ಸಿಂಗರ್ಸ್ಗಳಿದ್ದಾರೆ. ರಾಜೇಶ್ ಕೃಷ್ಣನ್ ಇದ್ದಾರೆ, ವಿಜಯ್ ಪ್ರಕಾಶ್ ಇದ್ದಾರೆ, ಎಷ್ಟು ಜನ ತುಂಬ ಒಳ್ಳೊಳ್ಳೆಯ ಗಾಯಕರುಗಳಿದ್ದಾರೆ. ಇನ್ನು ಲೇಡೀಸಲ್ಲಿ ಬಂದರೆ ಹಲವಾರು ಜನ ಹೆಣ್ಮಕ್ಳು ಹಳೆ ಸಿಂಗರ್ಗಳಲ್ಲಿ ಅರ್ಚನಾ ಉಡುಪ, ಎಮ್ ಡಿ ಪಲ್ಲವಿ, ಅದೇ ಥರ ತುಂಬ ಜನ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ. ಆಮೇಲೆ ಮಾನಸ ಹೊಳ್ಳ, ಇವಾಗ ಅನುರಾಧ ಭಟ್, ಎಷ್ಟು ಜನ ಒಳ್ಳೊಳ್ಳೆ, ಅದರಲ್ಲೂ ಮಾನಸ ಹೊಳ್ಳ ಅವರು ಕೂಡ ಇವನ್ ಇವರು ಲೈಕ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ, ಕಂಪೋಸ್ ಕೂಡ ಮಾಡ್ತಾರೆ, ಹಾಗೆ ಸಿಂಗರ್ ಕೂಡ. ಎಷ್ಟು ಟ್ಯಾಲೆಂಟೆಡ್ ಇರ್ತಕ್ಕಂಥವ್ರು. ಶಶಿಕಲಾ ಅಂತ ಒಬ್ಬರು ಲೇಡಿ ಸಿಂಗರ್ ಇದ್ದಾರೆ. ತುಂಬ ಜನ ಸರಿಗಮಪದಲ್ಲಿ ನಾವು ನೋಡ್ತಾ ಇದ್ರೆ ಎಷ್ಟು ಜನ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ಅವ್ರು ನಿಜವಾಗ್ಲೂ ಅವರಲ್ಲಿ ಬಹಳ ಒಳ್ಳೊಳ್ಳೆ ಟ್ಯಾಲೆಂಟ್ ಇರುತ್ತೆ. ಅಂಥ ಟ್ಯಾಲೆಂಟ್ ಇರ್ತಕ್ಕಂಥವ್ರನ್ನ ನಾವು ಕರೆಸ್ತೀವಿ, ಪ್ರೋಗ್ರಾಮ್ಗಳು ಮಾಡಿಸ್ತೀರಾ, ಆವಾಗ ಒಂದು 20,000-30,000 ಕೊಟ್ಬಿಟ್ಟು ಕಳಿಸ್ಬಿಡ್ತೀರಾ ಕನ್ನಡಿಗರಿಗೆ. ಅದೇ ಹೊರಗಡೆಯಿಂದ ಕರೆಸಿದ್ರೆ ನೀವು ಅವ್ರಿಗೆ ಲಕ್ಷ ಕೊಟ್ಟು ಮಾಡ್ತೀರಾ. ಈ ಎನ್ಕರೇಜ್ ಮಾಡಿ ಇವತ್ತು ಅವರು ತುಂಬ ಚೆನ್ನಾಗಿದ್ದಾರೆ. ಇವತ್ತು ಅವರ ಬಾಯಿಂದ ನಮ್ಮ ಕನ್ನಡದವ್ರಿಗೆ ಇಂದ ಕೊಟ್ಟಂಥ ಆಪರ್ಚುನಿಟಿಯಿಂದ ಇವತ್ತು ಕನ್ನಡಿಗರಿಗೆ ಬೈಯೋಷ್ಟು ಕೊಬ್ಬಿರ್ತಾರೆ ಅವರು. ಹಿಂದೆ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದರು, ಅವರು ನಮ್ಮ ಕನ್ನಡದ ನಾಡಿನಲ್ಲಿ ಅವರು ಗಾಯಕರಾಗಿ ಒಳ್ಳೆ ಹೆಸರು ಮಾಡಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಇರ್ಬೋದು, ಅಥವಾ ಜಾನಕಿ ಅಮ್ಮ ಅವ್ರು ಇರ್ಬೋದು, ಈ ಥರ ಹಲವಾರು ಜನ ಮಹಾನ್ ಮೇರು ಗಾಯಕರುಗಳು. ಅವರೆಲ್ಲ ಎಷ್ಟು ಕನ್ನಡಿಗರ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಎಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ರು. ನಾವು ಖಂಡಿತ ಕನ್ನಡಿಗರು ನಾವೆಲ್ಲರನ್ನೂ ಬಂದಂಥವ್ರನ್ನ ಒಪ್ಕೊಳ್ತೀವಿ. ಸೊ ಆದರೆ ಈ ಸೋನು ನಿಗಮ್ನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಪ್ರೋಗ್ರಾಮ್ಗಳು ಕೂಡ ಕೊಡಬಾರ್ದು, ಆತನಿಗೆ ಆಡೋದಕ್ಕೆ ಚಾನ್ಸ್ ಕೂಡ ಕೊಡಬಾರ್ದು. ಯಾಕಂದರೆ ಇದು ಮುಂದಿನ ದಿನಗಳಲ್ಲಿ ಕನ್ನಡಿಗರ ಬಗ್ಗೆ ಏನಾದರೂ ಮಾತಾಡಬೇಕು ಅನ್ನೋದಾದರೆ ಅವ್ರಿಗೆ ಅದೊಂದು ಪಾಠ ಆಗಬೇಕು. ಹಾಗಾಗಿ ನಾನು ಆಮೇಲೆ ಮುಂದೊಂದು ದಿನಗಳಲ್ಲಿ ಈ ಪ್ರೋಗ್ರಾಮ್ಗಳಿಗೆ ಅಥವಾ ಅವ್ನಿಗೆ ಚಾನ್ಸ್ ಕೊಡೋದಾದರೆ ಒಂದನ್ನು ತಿಳ್ಕೊಳ್ಳಿ, ನೀವು ಕನ್ನಡ ನಾಡಿನ ಕನ್ನಡ ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿ ಆಗಬೇಕಾಗತ್ತೆ. ಅದನ್ನು ಮರಿಬೇಡಿ. ಇದನ್ನು ಕೂಡ ತಮ್ಗೆ ಹೇಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಇನ್ನು ಸೋನು ನಿಗಮ್ಗೆ, ಆಮೇಲೆ ಕರ್ನಾಟಕ ಸರ್ಕಾರಕ್ಕೆ ಕೂಡ ಹೇಳ್ತೀನಿ, ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೀರಾ, ಸೋನು ನಿಗಮ್ನ ಕರೆಸಿ ಲಕ್ಷ ದುಡ್ಡುಗಳು ಕೊಡ್ತೀರಾ. ಇದೆಲ್ಲ ತುಂಬ ತಪ್ಪು. ಯಾಕಂದರೆ ಕರ್ನಾಟಕದಲ್ಲಿ ಕೂಡ ಹಲವಾರು ಜನ ಒಳ್ಳೊಳ್ಳೆ ಸಿಂಗರ್ಸ್ಗಳಿದ್ದಾರೆ. ಅಂಥವ್ರನ್ನ ಕರೆಸಿ ತಾವು ದಯವಿಟ್ಟು ಆಪರ್ಚುನಿಟಿಗಳು ಕೊಡಿ. ಅದನ್ನು ಬಿಟ್ಬಿಟ್ಟು ಹೊರಗಡೆಯಿಂದ ಕರೆಸಿ ಆಪರ್ಚುನಿಟಿ ಕೊಡೋದು, ಇದೆಲ್ಲ ಮಾಡೋದ್ರಿಂದ ಖಂಡಿತ ಅದು ಒಳ್ಳೆಯದಲ್ಲ. ಆಮೇಲೆ ಕರ್ನಾಟಕ ಸರ್ಕಾರಕ್ಕೆ ಕೂಡ ಅದು ಶೋಭೆ ಅಲ್ಲ. ಹಲವಾರು ಜನ ಮಹಾನ್ ಕಲಾವಿದರುಗಳು, ಕನ್ನಡ ನಟಿಯರಿಗೆ ಅವಕಾಶಗಳು ಕೊಡಿ, ಕನ್ನಡದ ಸಂಗೀತಗಾರರಿಗೆ ಅವಕಾಶ ಕೊಡಿ, ಕನ್ನಡದ ಎಲ್ಲೋ ಒಂದು ಕಡೆ ಮ್ಯೂಸಿಷಿಯನ್ಸ್, ಸಿಂಗರ್ಸ್ ಅಂಥವ್ರಿಗೆ ಅವಕಾಶ ಕೊಡಿ. ಅದನ್ನು ಬಿಟ್ಬಿಟ್ಟು ಹೊರಗಡೆಯವ್ರನ್ನ ನಾವು ದ್ವೇಷಿಸಿ ಅಂತ ಇದು ಮಾತು ಹೇಳ್ತಾ ಇಲ್ಲ. ಖಂಡಿತ ಅವ್ರನ್ನ ಪ್ರೀತಿ ಮಾಡಿ. ಆದರೆ ಮೊದಲನ ಆದ್ಯತೆ ಕನ್ನಡಿಗರಿಗೆ ಆಗಿರಬೇಕು. ಅದರಲ್ಲಿ ಮುಖ್ಯವಾಗಿ ಸೋನು ನಿಗಮ್ಗೆ ಖಂಡಿತ ಇನ್ನು ಮುಂದೆ ಯಾವುದೇ ಥರ ಅವಕಾಶಗಳು, ಆದ್ಯತೆ ನಮ್ಮ ಕನ್ನಡಿಗರಿಂದ ಸಿಗಬಾರ್ದು. ಅಕಸ್ಮಾತ್ ಅವ್ನಿಗೆ ಏನಾದರೂ ಅವಕಾಶ ಕೊಡೋದೇ ಕನ್ನಡಿಗರು ಯಾರಾದರೂ ಕೊಟ್ಟಂಥ ಸಂದರ್ಭದಲ್ಲಿ ಖಂಡಿತ ಅದರ ಪರಿಣಾಮ ಅನುಭವಿಸ್ಬೇಕಾಗತ್ತೆ. ಹಾಗೆ ಅವರು ನಿಜವಾಗ್ಲೂ ಕನ್ನಡಿಗರಾಗಿದೆ, ಕನ್ನಡ ತಾಯಿಯ ಬಗ್ಗೆ ಗೌರವ ಇರೋಂಥವ್ರು, ಆದರೆ ಖಂಡಿತ ಆತನಿಗೆ ಇನ್ನು ಅವಕಾಶ ಕೊಡಲ್ಲ. ಕರ್ನಾಟಕ ಇನ್ನು ಯಾವತ್ತೂ ಅವನಿಗೆ ಬಂದಾಗತ್ತೆ ಅನ್ನೋದನ್ನು ನಾನು ಈ ಮುಖಾಂತರ ತಿಳ್ಕೊಳ್ತೀನಿ. ಸೊ ಖಂಡಿತ ಇದನ್ನು ಒಂದು 10 ಜನಕ್ಕೆ ನೀವು ಕೂಡ ಗೊತ್ತಾಗೋ ಹಾಗೆ ಮಾಡಿ. ಯಾವುದೇ ಕಾರಣಕ್ಕೂ ಕನ್ನಡದ ವಿರೋಧವಾಗಿ ಮಾತಾಡೋದಿರಲಿ, ಕನ್ನಡದ ಬಗ್ಗೆ ವಿರೋಧವಾಗಿ ಯೋಚನೆ ಮಾಡಿದವರು ಕೂಡ ಕನ್ನಡ ನಾಡಿಗೆ ಬರಬಾರ್ದು. ಅಂಥವ್ರಿಗೆ ಎಲ್ಲಿ ಯಾವುದೇ ಥರ ಅವಕಾಶ ಸಿಗಬಾರ್ದು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಮೇ ಬಿ ನಾವು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರೋವರೆಗೂ ನಾವು ಎಚ್ಚೆತ್ಕೊಳ್ಳೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಆ ಸೋನು ನಿಗಮ್ ಒಬ್ಬ ಗಾಯಕ, ಇಷ್ಟು ದಿವಸ ನಾವು ಬೆಳೆಸಿದಂಥ ಒಂದು ಗಾಯಕ, ಕನ್ನಡಿಗರು ಬೆಳೆಸಿದಂಥ ಒಂದು ಗಾಯಕ. ಆತನಿಗೆ ಉತ್ತರ ಕರ್ನಾಟಕದಲ್ಲಿ
ಅಷ್ಟಾಗೊಂದು ಒಳ್ಳೆ ಐಡೆಂಟಿಟಿನೇ ಇರಲಿಲ್ಲ. ಅಂಥವನಿಗೆ ಒಂದು ಐಡೆಂಟಿಟಿ ಕೊಟ್ಟವರು ಕನ್ನಡಿಗರು. ಇವತ್ತು ಅದೇ ಕನ್ನಡಿಗರ ಬಗ್ಗೆ ಆತ ಮಾತಾಡಿದ್ದು ಬಹಳ ಬಹಳ ತಪ್ಪು. ತುಂಬ ಕೆಟ್ಟದಾಗಿ ಮಾತಾಡಿದ್ದನ್ನ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಎಲ್ಲೋ ಒಂದು ರೀತಿ ಕನ್ನಡಿಗರನ್ನ ಉಗ್ರಗಾಮಿಗಳಿಗೆ ಹೋಲಿಸಿದ್ದು ಖಂಡಿತ ತಪ್ಪು. ಅದಕ್ಕೆ ಮೊದಲನೇದಾಗಿ ಅದರ ಹೊಣೆನ ಕನ್ನಡಿಗರೇ ಹೊತ್ಕೊಳ್ಬೇಕು. ಯಾಕೆ ಅಂದರೆ ಆತನಿಗೆ ಆಪರ್ಚುನಿಟಿ ಕೊಟ್ಟಂತಹ ಏನು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಮ್ಯೂಸಿಕ್ ಪ್ರೊಡ್ಯೂಸರ್ಸು, ಅದೇ ಥರ ಪ್ರೊಡ್ಯೂಸರ್ಸು, ಇವ್ರಿಗೆಲ್ಲರೂ ತಿಳ್ಕೊಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸೋನು ನಿಗಮ್ನ ನಮ್ಮ ಕರ್ನಾಟಕಕ್ಕೆ ಕರೆಸಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರೋಗ್ರಾಮ್ಸ್ಗಳು ಕೂಡ ಅವ್ರಿಗೆ ಯಾವುದೇ ಹಾಡೋಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಯಾಕಂದರೆ ಇಲ್ಲೇ ಕರ್ನಾಟಕದಲ್ಲಿ ಹಲವಾರು ಜನ ಒಳ್ಳೊಳ್ಳೆಯ ಗಾಯಕರಿದ್ದಾರೆ, ಒಳ್ಳೊಳ್ಳೆಯ ಏನು ಮ್ಯೂಸಿಷಿಯನ್ಸ್ಗಳು ಬಹಳ ಜನ ಇದ್ದಾರೆ. ಅವ್ರುಗಳಿಗೆ ಮೊದಲು ಆಪರ್ಚುನಿಟಿ ಕೊಟ್ಟು ಸ್ಥಳೀಯವಾಗಿ ನಮ್ಮ ಕನ್ನಡಿಗರಿಗೆ ಆಪರ್ಚುನಿಟಿ ಕೊಡಬೇಕು. ಎಷ್ಟೋ ಜನ ಎಲ್ಲರಿಗೂ ಗೊತ್ತಿದೆ, ಇವತ್ತು ಸೋನು ನಿಗಮ್ನ ಕರೆಸಿ ಲಕ್ಷ ಕೊಡ್ತೀರಾ, ಸುಮಾರು ಲಕ್ಷಾಂತರ ರೂಪಾಯಿ ಕೊಡ್ತೀರಾ. ಅದೇ ಲಕ್ಷಾಂತರ ರೂಪಾಯಲ್ಲಿ ಇಲ್ಲಿ ನಮ್ಮ ಕನ್ನಡದ ಸಿಂಗರ್ಗಳನ್ನೇ ಕರೆಸಿ ನಾವು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ಗಳನ್ನ ನಾವು ಮಾಡಬಹುದು. ಸೊ ಅದರಲ್ಲಿ ಒಂದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ಪ್ರೈವೇಟಾಗಿ ಎಷ್ಟೋ ಜನ ಈವೆಂಟ್ ಮಾಡ್ತಕ್ಕಂಥವ್ರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಸೋನು ನಿಗಮ್ನ ಕರೆಸಿ ಲಕ್ಷ ಕೊಡ್ತಿರಲ್ಲ, ಇಲ್ಲಿ ಎಷ್ಟು ಜನ ಒಳ್ಳೊಳ್ಳೆ ಸಿಂಗರ್ಸ್ಗಳಿದ್ದಾರೆ. ರಾಜೇಶ್ ಕೃಷ್ಣನ್ ಇದ್ದಾರೆ, ವಿಜಯ್ ಪ್ರಕಾಶ್ ಇದ್ದಾರೆ, ಎಷ್ಟು ಜನ ತುಂಬ ಒಳ್ಳೊಳ್ಳೆಯ ಗಾಯಕರುಗಳಿದ್ದಾರೆ. ಇನ್ನು ಲೇಡೀಸಲ್ಲಿ ಬಂದರೆ ಹಲವಾರು ಜನ ಹೆಣ್ಮಕ್ಳು ಹಳೆ ಸಿಂಗರ್ಗಳಲ್ಲಿ ಅರ್ಚನಾ ಉಡುಪ, MD ಪಲ್ಲವಿ, ಅದೇ ಥರ ತುಂಬ ಜನ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ. ಆಮೇಲೆ ಮಾನಸ ಹೊಳ್ಳ, ಇವಾಗ ಅನುರಾಧ ಭಟ್, ಎಷ್ಟು ಜನ ಒಳ್ಳೊಳ್ಳೆ, ಅದರಲ್ಲೂ ಮಾನಸ ಹೊಳ್ಳ ಅವರು ಕೂಡ ಇವನ್ ಇವರು ಲೈಕ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ, ಕಂಪೋಸ್ ಕೂಡ ಮಾಡ್ತಾರೆ, ಹಾಗೆ ಸಿಂಗರ್ ಕೂಡ. ಎಷ್ಟು ಟ್ಯಾಲೆಂಟೆಡ್ ಇರ್ತಕ್ಕಂಥವ್ರು. ಶಶಿಕಲಾ ಅಂತ ಒಬ್ಬರು ಲೇಡಿ ಸಿಂಗರ್ ಇದ್ದಾರೆ. ತುಂಬ ಜನ ಸರಿಗಮಪದಲ್ಲಿ ನಾವು ನೋಡ್ತಾ ಇದ್ರೆ ಎಷ್ಟು ಜನ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ಅವ್ರು ನಿಜವಾಗ್ಲೂ ಅವರಲ್ಲಿ ಬಹಳ ಒಳ್ಳೊಳ್ಳೆ ಟ್ಯಾಲೆಂಟ್ ಇರುತ್ತೆ. ಅಂಥ ಟ್ಯಾಲೆಂಟ್ ಇರ್ತಕ್ಕಂಥವ್ರನ್ನ ನಾವು ಕರೆಸ್ತೀವಿ, ಪ್ರೋಗ್ರಾಮ್ಗಳು ಮಾಡಿಸ್ತೀರಾ, ಆವಾಗ ಒಂದು 20,000-30,000 ಕೊಟ್ಬಿಟ್ಟು ಕಳಿಸ್ಬಿಡ್ತೀರಾ ಕನ್ನಡಿಗರಿಗೆ. ಅದೇ ಹೊರಗಡೆಯಿಂದ ಕರೆಸಿದ್ರೆ ನೀವು ಅವ್ರಿಗೆ ಲಕ್ಷ ಕೊಟ್ಟು ಮಾಡ್ತೀರಾ. ಈ ಎನ್ಕರೇಜ್ ಮಾಡಿ ಇವತ್ತು ಅವರು ತುಂಬ ಚೆನ್ನಾಗಿದ್ದಾರೆ. ಇವತ್ತು ಅವರ ಬಾಯಿಂದ ನಮ್ಮ ಕನ್ನಡದವ್ರಿಗೆ ಕೊಟ್ಟಂಥ ಆಪರ್ಚುನಿಟಿಯಿಂದ ಇವತ್ತು ಕನ್ನಡಿಗರಿಗೆ ಬೈಯೋಷ್ಟು ಕೊಬ್ಬಿರ್ತಾರೆ ಅವರು. ಹಿಂದೆ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದರು, ಅವರು ನಮ್ಮ ಕನ್ನಡದ ನಾಡಿನಲ್ಲಿ ಅವ್ರ ಗಾಯಕರಾಗಿ ಒಳ್ಳೆ ಹೆಸರು ಮಾಡಿ, SP ಬಾಲಸುಬ್ರಹ್ಮಣ್ಯಂ ಅವರು ಇರ್ಬೋದು, ಅಥವಾ ಜಾನಕಿ ಅಮ್ಮ ಅವ್ರು ಇರ್ಬೋದು, ಈ ಥರ ಹಲವಾರು ಜನ ಮಹಾನ್ ಮೇರು ಗಾಯಕರುಗಳು. ಅವರೆಲ್ಲ ಎಷ್ಟು ಕನ್ನಡಿಗರ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಎಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ರು. ನಾವು ಖಂಡಿತ ಕನ್ನಡಿಗರು ನಾವೆಲ್ಲರನ್ನೂ ಬಂದಂಥವ್ರನ್ನ ಒಪ್ಕೊಳ್ತೀವಿ. ಸೊ ಆದರೆ ಈ ಸೋನು ನಿಗಮ್ನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಪ್ರೋಗ್ರಾಮ್ಗಳು ಕೂಡ ಕೊಡಬಾರ್ದು, ಆತನಿಗೆ ಆಡೋದಕ್ಕೆ ಚಾನ್ಸ್ ಕೂಡ ಕೊಡಬಾರ್ದು. ಯಾಕಂದರೆ ಇದು ಮುಂದಿನ ದಿನಗಳಲ್ಲಿ ಕನ್ನಡಿಗರ ಬಗ್ಗೆ ಏನಾದರೂ ಮಾತಾಡಬೇಕು ಅನ್ನೋದಾದರೆ ಅವ್ರಿಗೆ ಅದೊಂದು ಪಾಠ ಆಗಬೇಕು. ಹಾಗಾಗಿ ನಾನು ಆಮೇಲೆ ಮುಂದೊಂದು ದಿನಗಳಲ್ಲಿ ಈ ಪ್ರೋಗ್ರಾಮ್ಗಳಿಗೆ ಅಥವಾ ಅವ್ನಿಗೆ ಚಾನ್ಸ್ ಕೊಡೋದಾದರೆ ಒಂದನ್ನು ತಿಳ್ಕೊಳ್ಳಿ, ನೀವು ಕನ್ನಡ ನಾಡಿನ ಕನ್ನಡ ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿ ಆಗಬೇಕಾಗತ್ತೆ. ಅದನ್ನು ಮರಿಬೇಡಿ. ಇದನ್ನು ಕೂಡ ತಮ್ಗೆ ಹೇಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಇನ್ನು ಸೋನು ನಿಗಮ್ಗೆ, ಆಮೇಲೆ ಕರ್ನಾಟಕ ಸರ್ಕಾರಕ್ಕೆ ಕೂಡ ಹೇಳ್ತೀನಿ, ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೀರಾ, ಸೋನು ನಿಗಮ್ನ ಕರೆಸಿ ಲಕ್ಷ ದುಡ್ಡುಗಳು ಕೊಡ್ತೀರಾ. ಇದೆಲ್ಲ ತುಂಬ ತಪ್ಪು. ಯಾಕಂದರೆ ಕರ್ನಾಟಕದಲ್ಲಿ ಕೂಡ ಹಲವಾರು ಜನ ಒಳ್ಳೊಳ್ಳೆ ಸಿಂಗರ್ಸ್ಗಳಿದ್ದಾರೆ. ಅಂಥವ್ರನ್ನ ಕರೆಸಿ ತಾವು ದಯವಿಟ್ಟು ಆಪರ್ಚುನಿಟಿಗಳು ಕೊಡಿ. ಅದನ್ನು ಬಿಟ್ಬಿಟ್ಟು ಹೊರಗಡೆಯಿಂದ ಕರೆಸಿ ಆಪರ್ಚುನಿಟಿ ಕೊಡೋದು, ಇದೆಲ್ಲ ಮಾಡೋದ್ರಿಂದ ಖಂಡಿತ ಅದು ಒಳ್ಳೆಯದಲ್ಲ. ಆಮೇಲೆ ಕರ್ನಾಟಕ ಸರ್ಕಾರಕ್ಕೆ ಕೂಡ ಅದು ಶೋಭೆ ಅಲ್ಲ. ಹಲವಾರು ಜನ ಮಹಾನ್ ಕಲಾವಿದರುಗಳು, ಕನ್ನಡ ನಟಿಯರಿಗೆ ಅವಕಾಶಗಳು ಕೊಡಿ, ಕನ್ನಡದ ಸಂಗೀತಗಾರರಿಗೆ ಅವಕಾಶ ಕೊಡಿ, ಕನ್ನಡದ ಎಲ್ಲೋ ಒಂದು ಕಡೆ ಮ್ಯೂಸಿಷಿಯನ್ಸ್, ಸಿಂಗರ್ಸ್ ಅಂಥವ್ರಿಗೆ ಅವಕಾಶ ಕೊಡಿ. ಅದನ್ನು ಬಿಟ್ಬಿಟ್ಟು ಹೊರಗಡೆಯವ್ರನ್ನ ನಾವು ದ್ವೇಷಿಸಿ ಇದು ಮಾತು ಹೇಳ್ತಾ ಇಲ್ಲ. ಖಂಡಿತ ಅವ್ರನ್ನ ಪ್ರೀತಿ ಮಾಡಿ. ಆದರೆ ಮೊದಲನ ಆದ್ಯತೆ ಕನ್ನಡಿಗರಿಗೆ ಆಗಿರಬೇಕು. ಅದರಲ್ಲಿ ಮುಖ್ಯವಾಗಿ ಸೋನು ನಿಗಮ್ಗೆ ಖಂಡಿತ ಇನ್ನು ಮುಂದೆ ಯಾವುದೇ ಥರ ಅವಕಾಶಗಳು, ಆದ್ಯತೆ ನಮ್ಮ ಕನ್ನಡಿಗರಿಂದ ಸಿಗಬಾರ್ದು. ಅಕಸ್ಮಾತ್ ಅವ್ನಿಗೆ ಏನಾದರೂ ಅವಕಾಶ ಕೊಡೋದೇ ಕನ್ನಡಿಗರು ಯಾರಾದರೂ ಕೊಟ್ಟಂಥ ಸಂದರ್ಭದಲ್ಲಿ ಖಂಡಿತ ಅದರ ಪರಿಣಾಮ ಅನುಭವಿಸ್ಬೇಕಾಗತ್ತೆ. ಹಾಗೆ ಅವರು ನಿಜವಾಗ್ಲೂ ಕನ್ನಡಿಗರಾಗಿದೆ, ಕನ್ನಡ ತಾಯಿಯ ಬಗ್ಗೆ ಗೌರವ ಇರೋಂಥವ್ರು, ಆದರೆ ಖಂಡಿತ ಆತನಿಗೆ ಇನ್ನು ಅವಕಾಶ ಕೊಡಲ್ಲ. ಕರ್ನಾಟಕ ಇನ್ನು ಯಾವತ್ತೂ ಅವನಿಗೆ ಬಂದಾಗತ್ತೆ ಅನ್ನೋದನ್ನು ನಾನು ಈ ಮುಖಾಂತರ ತಿಳ್ಕೊಳ್ತೀನಿ. ಸೊ ಖಂಡಿತ ಇದನ್ನು ಒಂದು 10 ಜನಕ್ಕೆ ನೀವು ಕೂಡ ಗೊತ್ತಾಗೋ ಹಾಗೆ ಮಾಡಿ. ಯಾವುದೇ ಕಾರಣಕ್ಕೂ ಕನ್ನಡದ ವಿರೋಧವಾಗಿ ಮಾತಾಡೋದಿರಲಿ, ಕನ್ನಡದ ಬಗ್ಗೆ ವಿರೋಧವಾಗಿ ಯೋಚನೆ ಮಾಡಿದವರು ಕೂಡ ಕನ್ನಡ ನಾಡಿಗೆ ಬರಬಾರ್ದು. ಅಂಥವ್ರಿಗೆ ಎಲ್ಲಿ ಯಾವುದೇ ಥರ ಅವಕಾಶ ಸಿಗಬಾರ್ದು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,